ಅಲ್ಲಲ್ಲ ಈಗ ಇವ್ರು ಹೇಳಿದ್ರು ಮಾಡ್ತಾ ಇಲ್ಲ, ನಾವೇನ್ ಮಾಡೋಣ ಅಂತ. ನೀವು ಜನಪ್ರತಿನಿಧಿ, ನಿಮ್ಮನ್ನ ಮತ ಕೊಟ್ಟು ಗೆಲ್ಸಿರೋದು ಜನ, ಅದಕ್ಕೋಸ್ಕರ ತಾನೆ. ಪ್ರಶ್ನೆ ಮಾಡಲಿ, ನಮ್ಮನ್ನೊಬ್ಬ ಪ್ರತಿನಿಧಿಸುವಂತ ಒಬ್ಬ ಜನಪ್ರತಿನಿಧಿ ನಮಗೆ ಬೇಕು, ನಮ್ಮ ಪರವಾಗಿ ಧ್ವನಿ ಎತ್ತುವಂತ ಒಬ್ಬ ನಾಯಕ ನಮಗೆ ಬೇಕು ಅಂತ ಅಂದ್ಬಿಟ್ಟು ತಾನೆ ಜನ ಓಟ್ ಹಾಕಿರೋದು. ಈಗ ನೀವೇ ನಾನೇನ್ ಮಾಡ್ಲಿ ಅಂತ ನಾವೇನ್ ಮಾಡೋಣ ಅನ್ನೋಂತ ಉಡಾಫೆ ಉತ್ತರ ಏನ್ ಮಾಡ್ತೀವಿ? ಈಗ ನಾವೇನ್ ಮಾಡೋಣ ಹೇಳಿ ಸರ್, ಏನ್ ಮಾಡೋಣ ಹೇಳಿ? ಈಗ ನಾವು ಹೇಳಿದೀವಿ, ಹೇಳಿಲ್ಲ ಅಂತಲ್ಲ, ನಾವು ಜನದ ಪರವಾಗಿದ್ದೀವಿ, ಪಬ್ಲಿಕ್ ಪರವಾಗಿದ್ದೀವಿ, ಅವ್ರ ಸಮಸ್ಯೆ ಆಲ್ಸಕ್ಕೆ ಇದೀವಿ ನಾವು. ಇಲ್ಲಿ ಭ್ರಷ್ಟ ಅಧಿಕಾರಿ ಇದ್ದಾಗ ಯಾವ್ದು ಮಾಡಕ್ ಸಾಧ್ಯ ಇದೆ? ಏನ್ ಮಾಡಕ್ ಸಾಧ್ಯ ಇದೆ? ಒಬ್ಬ ಮೆಂಬರ್ ಏನ್ ಮಾಡಕ್ ಸಾಧ್ಯ ಇದೆ? ಆ ಒಂದು ಉದ್ದೇಶದಿಂದ ನಾವು ಬಹಿಷ್ಕಾರ ಮಾಡಿದ್ದೀವಿ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ತ್ಯಾಮಗೊಂಡ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಿಂತಿರುವಂಥದ್ದು. ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿಯ PDO ರೇಖಾ ಅವರ ಮೇಲೆ ಸಾಕಷ್ಟು ಆರೋಪಗಳ ಸುರಿಮಳನೆ ಆಗ್ತಾ ಇದೆ. ತಾವೀಗಾಗಲೇ ನೋಡಿದ್ರ ಏನು PDO ಅವರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸುಮಾರು 4 ಅಥವಾ 5 ವರ್ಷಗಳಿಂದ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಭಿವೃದ್ಧಿ ಅಧಿಕಾರಿಯಾಗಿ ಬಂದಂತಹ ರೇಖಾರವರು ಯಾವುದೇ ರೀತಿಯಾದಂತಹ ಅಭಿವೃದ್ಧಿಯನ್ನು ಮಾಡದೆ ಭ್ರಷ್ಟಾಚಾರವನ್ನು ಮಾಡ್ತಾ ಬಂದಿದ್ದಾರೆ. ಒಂದು ಖಾತೆಯನ್ನು ಮಾಡೋದಕ್ಕೆ ಸಾಕಷ್ಟು ಹಣಗಳ ಬೇಡಿಕೆಯನ್ನು ಇಡ್ತಾರೆ. ಬಡವರ ಮೇಲೆ ಗದಾಪ್ರಹಾರ ಮಾಡುವಂಥ ಕೆಲಸಕ್ಕೆ ಇವತ್ತು PDO ರೇಖಾ ಅವರು ಮುಂದಾಗಿದ್ದಾರೆ. ಇವತ್ತು ಒಂದು ಬಾಡಿ ಮೀಟಿಂಗ್ ಸಹ ಇರೋದ್ರಿಂದ ಆ ಮೀಟಿಂಗನ್ನು ಬಹಿಷ್ಕರಿಸಿ ಕೆಲವು ಸದಸ್ಯರು ಪಂಚಾಯಿತಿಯ ಹೊರಭಾಗದಲ್ಲಿ ಶಾಂತಿಯುತವಾಗಿ ಒಂದು ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಅಹವಾಲುಗಳೇನು, ಅವರ ಸಮಸ್ಯೆಗಳನ್ನು ಏನು ಅಂತ ಕೇಳ್ತಾ ಹೋಗೋಣ. ಸರ್, ಈಗ ಸಾಕಷ್ಟು ಸಮಸ್ಯೆಗಳಿದೆ ಅಂತ ಹೇಳ್ಬಿಟ್ಟು ಶಾಂತಿಯುತವಾಗಿ ಒಂದು ಪ್ರತಿಭಟನೆ ಮಾಡೋದ್ರ ಮುಖಾಂತರ ತಮ್ಮ ಅಹವಾಲುಗಳನ್ನು ಸಾಕಷ್ಟು ಇಡ್ತಾ ಇದ್ದೀರಾ. ಇಲ್ಲಿ PDO ಮೇಲೆ ಸಹ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದೀರಾ. ಏನು ಸಮಸ್ಯೆ ಆಗಿದೆ PDO ಅವರಿಂದ? ಇಷ್ಟು ದಿವಸ ಇಲ್ದಿರುವಂಥ ಸಮಸ್ಯೆಗಳು ಈಗ ಹೇಗೆ ಉದ್ಭವ ಆದವು ಅಂತ? ಸರ್, ಈಗ ನಾನು 2023 ಅಧ್ಯಕ್ಷನಾಗಿ ಬಂದಾಗ ನವೆಂಬರ್ ತಿಂಗಳಿಂದನೂ 2 ತಿಂಗಳಿಂದನೂ ಅವ್ರ ಸಮಸ್ಯೆಗಳನ್ನ ಈಗ ಆಲ್ರೆಡಿ ಹೇಳಿದೆ. ನನ್ನ ಡಾಂಗಲ್ ಮಿಸ್ಯೂಸ್ ಮಾಡಿ ದುಡ್ಡು ಡ್ರಾ ಮಾಡಿದರು. ಅಲ್ಲಿಂದನೂ ಇವರು ಸಮಸ್ಯೆ ಬರ್ತಾನೆ ಇದೆ. ನಾವು ಮೇಲಧಿಕಾರಿಗಳು ಗಮನಕ್ಕೆ ತರ್ತಾನೆ ಇದ್ದೀವಿ. ಅವ್ರು ಕರೆಸಿ ನ್ಯಾಯ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತಲೂ ಹೇಳಿದ್ದಾರೆ. ಆದರೆ ಅವರು ಇದುವರೆಗೂ ಸರೋಗಿಲ್ಲ. ಈಗ ಮನೆಯಿಂದ ನಾವು ವಿಶ್ವಾಸದಿಂದ ಅವ್ರನ್ನು ಕರೆದು ಒಂದು ಹೆಣ್ಣೆಂಗಸು ತೊಂದರೆ ಮಾಡಬಾರ್ದು ಅಂದ್ಬಿಟ್ಟು ಆ ಉದ್ದೇಶದಿಂದ ಒಬ್ಬ ಮಹಿಳೆಗೆ ತೊಂದರೆ ಕೊಡೋದು ಸರಿಯಿಲ್ಲ ಅಂದ್ಬಿಟ್ಟು ನಾವು ಪ್ರೀತಿ ವಿಶ್ವಾಸದಿಂದನೇ ನಡ್ಕೊಂಡು ಹೋಗಿ ವಿಚಾರ ಎಲ್ಲ ತಿಳಿಸಿದ್ವಿ. ಆದರೂ ದಿನೇ ಮೆಂಬರ್ಗಳನ್ನ ಲೆಕ್ಕಕ್ಕೆ ಇಟ್ಟಂಗೆ ಸುಮಾರು 40 ವರ್ಷ ಆಗಿರ್ಬೋದು ನಮ್ಮ ತ್ಯಾಮಗಳು ಗ್ರಾಮ ಪಂಚಾಯತಿಯಾಗಿ ಡಿಗ್ರೇಟ್ ಆಗಿ ಸಂತೆರಾಜ್ ಮಾಡಿರ್ತಾರೆ ಸರ್. ಸಂತೆರಾಜ್ ಮಾಡಿದಾಗ ಗ್ರಾಮ ಪಂಚಾಯತಿ ಸದಸ್ಯರು ಇಲ್ದೇ ಇವರು ಸಂತೆರಾಜ್ ಮಾಡಿರ್ತಾರೆ. ಯಾರು ಇವರಿಗೆ ಅಧಿಕಾರ ಕೊಟ್ಟವ್ರು? PDO ಅವ್ರಿಗೆ ನೋಟಿಸ್ ಕೊಡ್ಬೇಕು, ಮೆಂಬರ್ಗಳಿಗೆ ಪಾಂಪ್ಲೆಟ್ ಕೊಡಬೇಕು. ಮೀಟಿಂಗಲ್ಲಿ ದಿನಾಂಕ ಮಾತ್ರ ನಿಗದಿ ಮಾಡ್ತೀರಾ, ಆದರೆ ಮೆಂಬರ್ಗಳು ಆ ಸಂದರ್ಭದಲ್ಲಿ ಇರಬಾರ್ದಾ? ಅಲ್ಲ, ಈಗ ಇಷ್ಟು ಸಮಸ್ಯೆಗಳು ಹೇಳ್ತಾ ಇದ್ದೀರಲ್ಲ, ಹರಾಜು ಮತ್ತೊಂದು ಮಗದೊಂದು ಅಂತ, ಬಾಡಿ ಮೀಟಿಂಗಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿರಲಿಲ್ವಾ? ನೀವಿರಲಿಲ್ವಾ ಅಂತ? ಮಾಡಿದ್ದೀವಿ, ದಿನಾಂಕನೂ ನಿಗದಿಪಡಿಸಿರ್ತೀವಿ ಸರ್. ನಾಳೆ ಕಾರ್ಯಕ್ರಮ ಅಂದಾಗ 1 ದಿನ 2 ದಿನ ಮುಂಚೆಲ್ಲಿ ನೋಟಿಸ್ ಕೊಟ್ಟು ಪಾಂಪ್ಲೆಟ್ ಕೊಟ್ಟು ಕರಿಬೇಕು ಮೆಂಬರ್ಗಳನ್ನ. ಮೆಂಬರ್ ಇಲ್ದೇ ಈಗ ಅಧ್ಯಕ್ಷರು PDO ಅವ್ರು ಕುಂತ್ಕೊಂಡು ಕೆಲಸ ನಿಭಾಯಿಸೋಕ್ಕಾಗುತ್ತಾ? ಮೆಂಬರ್ಗಳು ಸಮ್ಮುಖದಲ್ಲೇ ಇರಬೇಕು. ಗೈಡ್ಲೈನ್ಸು ನಾನು ಹೇಳ್ತಿರೋದಲ್ಲ, ಆ್ಯಕ್ಟ್ ಏನು ಹೇಳುತ್ತೆ, ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಸದಸ್ಯರು, ಅಧ್ಯಕ್ಷರು, ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಮಾಡಬೇಕಂತ ಇದೆ. ಇಬ್ಬರೇ ಮಾಡಬೇಕಂತ ಎಲ್ಲಿದೆ? ನಾವೇನು ಬೇಡವಾ? ನಾವೇನು ಅವ್ರಿಗೆ ತೊಂದರೆ ಕೊಡ್ತಿದ್ದೀವಾ? ಈಗ PDO ಅವರು ಈ ರೀತಿಯಾದ ಒಂದು ವರ್ತನೆ ಅಥವಾ ಏಕಪಕ್ಷೀಯ ನಿರ್ಧಾರ ಅಂತ ಹೇಳಿದ್ರೆ PDO ಹಾಗೂ ಸದಸ್ಯರ ಮಧ್ಯೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಗೊಂದಲ, ಸಮಸ್ಯೆಗಳು ಇದೆಲ್ಲ ಸಾಮಾನ್ಯವಾಗಿ ಎಲ್ಲ ಪಂಚಾಯತಿಗಳಲ್ಲಿ ಆಗ್ತವೆ. ಅಂಥದ್ದೇನಾದರೂ ನಿಮ್ಮ ಮತ್ತು PDO ಅವರ ಮಧ್ಯದಲ್ಲಿ ಆಗಿತ್ತಾ ಗೊಂದಲಗಳು ಅಂತ? ಸರ್, ಏನಿಲ್ಲ. ಆ ಥರ ಗೊಂದಲಗಳು ಪಂಚಾಯತಿ ಅಂದಮೇಲೆ ಮಾಮೂಲಿ ಇದ್ದೇ ಇರುತ್ತೆ. ಪ್ಲಸ್ಸು ಮೈನಸ್ ಇರುತ್ತೆ, ಬರ್ತವೆ. ನಮ್ಮ ಸದಸ್ಯರುಗಳು ಬೆಲೆ ಇಲ್ಲ ಅಂದಾಗ ಅವರೆಲ್ಲ ನನ್ನ ಹತ್ರ ಬಂದರು. ನಾನು ಮಾಜಿ ಅಧ್ಯಕ್ಷ 2 ವರ್ಷ ನಿಭಾಯಿಸ್ಕೊಂಡು ಬಂದಿದ್ದೆ. ಎಲ್ಲರನ್ನೂ ಒಗ್ಗೂಟಿ ಎಲ್ಲರನ್ನೂ ಒಂದೇ ಸಮ, ಯಾರಿಗೂ ತಾರತಮ್ಯ ಮಾಡ್ದೇ ನಾನು ಎಲ್ಲನೂ ಸಹಕಾರದಿಂದ ಬಾಳಿಸ್ಕೊಂಡು ಬಂದಿದ್ದೆ. ಈಗ ನಮಗೆಲ್ಲ ತೊಂದರೆ ಆಗ್ತಾಯಿದೆ, ದೌರ್ಜನ್ಯ ಮಾಡ್ತಿದ್ದಾರೆ PDO ಅವರು. ನಾನು ಬಂದರೆ ಕೆಲಸಕ್ಕೆ ಬಂದರೆ ಏನೂ ಮಾಡಲ್ಲ ಅಂತ ನನ್ನ ಹತ್ರ ಬಂದರು. ಬನ್ನಿ ನಾವು ಮಾಧ್ಯಮ ಮುಖಾಂತರ ಈಗ ತಿಳಿಸೋಣ. ಈಗ ಆಲ್ರೆಡಿ ಸರ್ಕಾರ ಗಮನಕ್ಕೆ ಹೋಗಿದ್ರು. ಇದನ್ನು ಯಾವುದೇ ರೀತಿ ಟ್ರಾನ್ಸ್ಫರ್ ಅಲ್ಲಿ ಅವ್ರಿಗೆ ಮತ್ತೊಂದು ಪನಿಷ್ಮೆಂಟ್ ಕೊಟ್ಟಿಲ್ಲ. ಮತ್ತೊಂದು ಕೊನೆ ಬಾರಿ ಒಂದು ಮಾಡೋಣ ಅನ್ನೋದು ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಸರ್, ಈಗ ತಾವು ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಇದೇ PDO ರೇಖಾ ಅವರ ಮೇಲೆ ಒಂದು ವೈಮನಸ್ಸು, ಒಂದು ಅಭಿವೃದ್ಧಿ ವಿಚಾರದಲ್ಲಿ, ಒಂದು ಖಾತೆ ವಿಚಾರದಲ್ಲಿ ಆಗಿತ್ತು. ಆ ಸಮಯದ ಸೇಡ್ ಏನಾದರೂ ಈಗ ನೀವು ತೀರಿಸ್ಕೊತಾ ಇದ್ದೀರಾ ಅಂತ? ಯಾವುದೇ ಕಾರಣಕ್ಕೂ ಆ ಸೈಡ್ ಯಾವುದಿಲ್ಲ ಸರ್. ಸುಮಾರಾಗಿರ್ತವೆ ಪಂಚಾಯತಿಯಲ್ಲಿ, ಸುಮಾರಾಗಿರ್ತವೆ. ಎಲ್ಲರೂ ಬಾಡಿಗೆ ತಿಳಿಸಿ ಮಾಡಿ ಅಂತ, ಬಡವರು ಬಗ್ರದ್ದು ಕೆಲವೊಂದು ಪ್ರಾಬ್ಲಮ್ ಇರ್ತವೆ, ಎಲ್ಲರಿಗೂ ತಿಳಿಸಿ ಮಾಡಿ ಅಂತ ಹೇಳಿರ್ತೀವಿ. ಯಾವುದೇ ರೀತಿ ವೈಯಕ್ತಿಕವಾಗಿ ಅವ್ರ ಮೇಲೆ ಟಾರ್ಗೆಟ್ ಮಾಡೋ ಅಂಥ ವಿಚಾರ ನಮ್ಮದಿಲ್ಲ. ನಮ್ಮ ಶತ್ರುಗೂ ಕೆಟ್ಟದ್ದು ಬಯಸಲ್ಲ, ಇನ್ನು ಅವ್ರಿಗೆ ಕೆಟ್ಟದ್ದು ಬಯಸೋಣ. ಎಲ್ಲರಿಗೂ ನಾವು ಸರಿಸಮಾಗಿ ನೋಡಿ. ನಮ್ಮವ್ರು ಸಾರ್ವಜನಿಕರು ಬಂದಾಗ ಈಗ 20 ಜನ ಬಂದರೆ ಇವ್ರಿಗೆ ರೆಡಿ ಆಚೆ ಟ್ಯಾಕ್ಸ್ ಕಟ್ಟಿದ್ದೀರಾ ನೀವು? ಪಂಚಾಯತಿಗೆ ಬಂದು ನೀವು ಕೇಳೋಕ್ಕೆ ನೀರು ಬಿಟ್ಟಿಲ್ಲ ಅಂತ ಕೇಳೋಕ್ಕೆ, ಕಸ ಎತ್ತಿಲ್ಲ ಅಂತ ಟ್ಯಾಕ್ಸ್ ಕಟ್ಟಿದ್ದೀರಾ ನೀವು? ಟ್ಯಾಕ್ಸ್ ಕಟ್ ಬನ್ನಿ ಒಳಿಕೆ. ಪಂಚಾಯತಿ ಏನು ಇವ್ರದ ಸರ್? ಪಬ್ಲಿಕ್ ಪ್ರಾಪರ್ಟಿ ಸರ್ ಪಂಚಾಯತಿ.
ಅವ್ರು ಕಷ್ಟ ಕೇಳಕ್ಕೆ ಬಂದಿರ್ತಾರೆ, ಬಾರಮ್ಮ ಕುಂತ್ಕೋ, ಏನು ನಿನ್ನ ಕೆಲಸ ಆಯಿತು ಮಾಡಿಕೊಡ್ತೀನಿ, ಬೆಳಿಗ್ಗೆ ಇವತ್ತು ನೀನು ಕೆಲಸ ಮಾಡಿಸ್ತೀನಿ, ನಾಳೆ ಟ್ಯಾಕ್ಸ್ ಕಟ್ಟು. ಇದಲ್ವ ಸರ್ ಮಾನವೀಯತೆ? ಸೊ ವೀಕ್ಷಕರೇ, ಮಾಜಿ ಅಧ್ಯಕ್ಷರು ಮಲ್ಲೇಶ್ ಅವರ ಇದು ಮಾತಾಗಿತ್ತು. ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಕಾರ್ಯವನ್ನು ನಿರ್ವಹಿಸಿ ಆ ಒಂದು ಅಧ್ಯಕ್ಷ ಸ್ಥಾನದಿಂದ ಹೊರಹೊಮ್ಮಿದ್ದರಂಥ ಏನು ಮಲ್ಲೇಶ್ ಇದ್ದಾರೆ ಅವ್ರ ಮಾತಾಯಿತು. ಇಲ್ಲ ಪ್ರಸ್ತುತ ಒಬ್ಬರು ಸದಸ್ಯರು ನಮ್ಮ ಜೊತೆಯಲ್ಲಿದ್ದಾರೆ, ಅವರು ಸಹ ಈ ಒಂದು ಮುಷ್ಕರಕ್ಕೆ ಕೈ ಜೋಡಿಸಿರುವಂಥದ್ದು. ಸರ್ ಯಾಕೆ, ಏನು ಸಮಸ್ಯೆ ಆಯಿತು ಸರ್? ಇಲ್ಲಿ ಸಾರ್ವಜನಿಕರದು ನಾವು ಖಾತೆ ವಿಷಯದಲ್ಲಿ ಹೋದಾಗ ಅವರೇ ಬಂದು ಕೊಡಲಿ ಅಂತಾರೆ, ಅನಕ್ಷರಸ್ಥರಿರ್ತಾರೆ, ನಾವು ಅರ್ಜಿ ಬರೆದಿರ್ತೀವಿ, ಪಂಚಾಯತಿಗೆ ಗ್ರಾಮಸ್ಥರು ಬರೋಕ್ಕೆ ಎದುರ್ತಿದ್ದಾರೆ. ಅಂಥ ಒಂದು ವಾತಾವರಣ PDO ಅವರು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಆಮೇಲೆ ಮಧ್ಯವರ್ತಿಗಳು ಅವಳಿ ಜಾಸ್ತಿ ಆಗಿದೆ. ಅವ್ರು ಹೋಗೋದು ಊರು ತುಂಬ ಓಡಾಡ್ಕೊಂಬಂದು ನಾವು ಖಾತೆ ಮಾಡಿಸ್ಕೊಡ್ತೀವಿ ಅಂತೇಳಿ ಒಂದು ಖಾತೆಗೆ NOCಗೆ ರೇಟ್ ಫಿಕ್ಸ್ ಮಾಡಿ ಅವ್ರು ಬಂದು ಇಲ್ಲಿ ಮಾಡಿಸ್ಕೊಂಡು ಹೋಗ್ತಾರೆ. ಹೀಗಾಗಿ ಸಮಸ್ಯೆ ಜಾಸ್ತಿ ಆಗಿದೆ. ನಮ್ಮ ವಾರ್ಡು ದೊಡ್ಡ ವಾರ್ಡ್ ಇದೆ, ನಾವೇನಾದರೂ ಹೇಳಿದ್ರೆ ನಾವು JDS ಮೆಂಬರು ಅಂತ ಹೇಳ್ಬಿಟ್ಟು ತಾಕ್ಷಾರ ಮಾಡ್ತವ್ರೆ. ನಾವು ಇವತ್ತು ಹೇಳಿದ್ದು ಕಂಪ್ಲೇಂಟ್ನ 3 ತಿಂಗಳಿಗೆ ಮಾಡ್ತಾರೆ ಸರ್. ಸರ್ ಈಗ ನಿಮ್ಮ ಸಮಸ್ಯೆಗಳು ಒಂದು ಕಡೆ ಆದರೆ ಸಾಕಷ್ಟು ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಅಳಲನ್ನು ತೋಡ್ಕೊತಾ ಇದ್ದಾರೆ. ಯಾಕಂದರೆ ಸಾಲ ಸೂಲ ಮಾಡಿ ಬಡ್ಡಿಗೆ ಕಾಸು ತೊಗೊಂಬಂದು ಮನೆ ಮಠ ಬಿಟ್ಟು ಬಂದು ಏನೋ ಒಂದೊತ್ತು ಕೂಲಿ ಮಾಡಿಕೊಂಡು 4 ಕಾಸು ಸಂಪಾದನೆ ಮಾಡ್ಕೊಂಡು ಜೀವನ ಕಟ್ಕೊಬೇಕು ಅಂತ ಅವ್ರದ್ದೇ ಆದಂಥ ಒಂದು ಮೈಂಡ್ ಸೆಟ್ಟಲ್ಲಿ ಬಂದಿರುವಂಥ ಸಾಕಷ್ಟು ಬೀದಿ ಬದಿ ವ್ಯಾಪಾರಿಗಳಿಗೆ ಇವತ್ತು ಅಲ್ಲಿಂದ ತೆರವುಗೊಳಿಸಿ ಬೇರೆ ಕಡೆ ತಂದು ಇಲ್ಲಿ ಇಟ್ಟಿದ್ದಾರೆ. ಅವರಿಗೆ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ, ವ್ಯಾಪಾರ ಆಗೋದಿಲ್ಲ. ಹಾಕಿರುವಂಥ ಫ್ರೂಟ್ಗಳು, ಹೂವು ಎಲ್ಲ ಪ್ರತಿಯೊಂದು ಕೂಡ ಬಾಳು ಹೋಗ್ತಾ ಇದೆ, ಬಿಸಿಲು ಜಾಸ್ತಿ ಇದೆ. ಆದರೆ ಅಧಿಕಾರಿಗಳು ಮಾತ್ರ ನಮಗೆ ಯಾವುದೇ ರೀತಿಯಾದ ಸ್ಪಂದನೆ ಕೊಡ್ತಾ ಇಲ್ಲ. ಕೇಳಿದ್ರೆ ನಮ್ಮ ಮೇಲೆ ಉಡಾಫೆ ಉತ್ತರ ಕೊಡುವಂಥದ್ದು, ದಬ್ಬಾಳಿಕೆ ಮಾಡುವಂಥದ್ದು. ಅವ್ರ ಜೊತೆಯಲ್ಲಿ ಕೆಲವು ಸದಸ್ಯರುಗಳು ಸಹ ಸೇರಿಕೊಂಡು ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. ಬಡವರ ಮೇಲೆ ಈ ಥರ ಮಾಡಿದಾಗ ಬಡವರು ಎಲ್ಲಿ ಹೋಗಬೇಕು ಅನ್ನೋಂಥ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ತಾವು ಸಹ ಇಲ್ಲಿನ ಜನಪ್ರತಿನಿಧಿ ಆಗಿದ್ದೀರಾ, ಬಡವರ ಕಷ್ಟಕ್ಕೆ ಮಿಡಿಯುವಂಥ ಹೃದಯ ತ್ಯಾಮಗುಂಡ್ಲಲ್ಲಿ ಇಲ್ವಾ ಅಂತ? ಸರ್ ನೋಡಿ, ನೀವು ಹೇಳಿದ್ದೀಗ ಏನು ಹೇಳಿದಿರ ಎಲ್ಲ ನನ್ನ ಅಣ್ತಂದಿರು ಅಕ್ಕಂಗಿದ್ರು ಅಣ್ಣಂಗಡಿ ಇಟ್ಟರು ಎಲ್ಲ ಪ್ರತಿ ದಿವಸ ನಮಗೆ ಸಮಸ್ಯೆ ಹೇಳ್ತಾರೆ. ಇಲ್ಲಿ ನಾವು ಹೇಳಿದ್ರೆ ಇವರು ಮಾಡ್ತಿಲ್ಲ ಸರ್. ಏನು ಮಾಡೋಣ ನಾವು? ಈ ದಿವಸ ನಾವು ಸಾಮಾನ್ಯ ಸಭೆನ ಬಹಿಷ್ಕಾರ ಮಾಡಿ ಈಗ ಇವ್ರು ಹೇಳಿದ್ರು ಮಾಡ್ತಾ ಇಲ್ಲ ಅಲ್ಲಲ್ಲ. ಈಗ ಇವ್ರು ಹೇಳಿದ್ರು ಮಾಡ್ತಾ ಇಲ್ಲ, ನಾವೇನ್ ಮಾಡೋಣ ಅಂತ? ನೀವು ಜನಪ್ರತಿನಿಧಿ, ನಿಮ್ಮನ್ನ ಮತ ಕೊಟ್ಟು ಗೆಲ್ಸಿರೋದು ಜನ ಅದಕ್ಕೋಸ್ಕರ ತಾನೆ. ಪ್ರಶ್ನೆ ಮಾಡಲಿ, ನಮ್ಮನ್ನೊಬ್ಬ ಪ್ರತಿನಿಧಿಸುವಂತ ಒಬ್ಬ ಜನಪ್ರತಿನಿಧಿ ನಮಗೆ ಬೇಕು, ನಮ್ಮ ಪರವಾಗಿ ಧ್ವನಿ ಎತ್ತುವಂತ ಒಬ್ಬ ನಾಯಕ ನಮಗೆ ಬೇಕು ಅಂತ ಅಂದ್ಬಿಟ್ಟು ತಾನೆ ಜನ ಓಟ್ ಹಾಕಿರೋದು. ಈಗ ನೀವೇ ನಾನೇನ್ ಮಾಡ್ಲಿ ಅಂತ ನಾವೇನ್ ಮಾಡೋಣ ಅನ್ನೋಂತ ಉಡಾಫೆ ಉತ್ತರ ಏನ್ ಮಾಡ್ತೀವಿ? ಈಗ ನಾವೇನ್ ಮಾಡೋಣ ಹೇಳಿ ಸರ್? ನಾವು ಸಾಕಷ್ಟು ಬಾರಿ ಹೇಳಿದ್ದೀವಿ ಮಾಡಿಕೊಡ್ಬೇಕು ಅವ್ರಿಗೆ. ಈಗ ರಸ್ತೆ ಅಗಲೀಕರಣ ಆಯಿತು, ನಮ್ಮ ಪಂಚಾಯತಿ ಅನುದಾನದಲ್ಲಿ ಕಟ್ಟಿದ್ದೀವಿ. ಇದು ಯಾವುದೋ MLA ಫಂಡ್ ಅಲ್ಲ, ಇದು ಪಂಚಾಯತಿದು ನಮ್ಮ ಎಲ್ಲ ವಾರ್ಡಿನ ದುಡ್ಡು ಸೇರಿಸಿ ಅದನ್ನು ನಾವು ಕಟ್ಬಿಟ್ಟು ನಾವು ಅವ್ರಿಗೆ ಅಂಗಡಿ ಕೊಟ್ಟಿದ್ದೀವಿ ಸರ್. ಈಗ ಅಂಗಡಿ ಇಟ್ಕೊಂಡಿದ್ದಾರೆ, ಜನ ಇಲ್ಲಿಗೆ ಬರ್ತಿಲ್ಲ. ನಾವು ಏನೋ ಒಂದು ಒಳ್ಳೇದಾಗಲಿ ಅಂತ ಮಾಡಿದ್ದೀವಿ ಅವ್ರಿಗೆ. ರಸ್ತೆ ಬದಿಯಲ್ಲಿ ಇದ್ದವ್ರಿಗೆ ಅಂಗಡಿ ಕಟ್ಕೊಟ್ಟಿದ್ದೀವಿ ನಾವು. ಅವ್ರಿಗೆ ಹಿತದೃಷ್ಟಿ ಒಳ್ಳೇದಾಗಲಿ ಅಂತಲೇ. ಜನ ಬರಲಿದ್ದು ನಾವೇನು ಮಾಡೋಕ್ಕಾಗಲ್ಲ. ಮೂಲಭೂತ ಸೌಕರ್ಯ ಏನಿದೆ ಅದು ಮಾಡೋಣ. ನಾವು ಹೇಳಿದ್ದೀವಿ, ಪ್ರತಿ ಮೀಟಿಂಗ್ನಲ್ಲೂ ಹೇಳ್ತಿದ್ದೀವಿ ಮಾಡಿಕೊಡಿ ಅಂತೇಳಿ, ಮಾಡ್ತಿರಲಿಲ್ಲ. ಏನು ಮಾಡೋಣ ಹೇಳಿ? ಈಗ ನಾವು ಹೇಳಿಲ್ಲ ಅಂತಲ್ಲ, ನಾವು ಜನದ ಪರವಾಗಿದ್ದೀವಿ, ಪಬ್ಲಿಕ್ ಪರವಾಗಿದ್ದೀವಿ. ಅವ್ರ ಸಮಸ್ಯೆ ಆಲ್ಸಕ್ಕೆ ಇದ್ದೀವಿ ನಾವು. ಇಲ್ಲಿ ಭ್ರಷ್ಟ ಅಧಿಕಾರಿ ಇದ್ದಾಗ ಯಾವ್ದು ಮಾಡೋಕ್ಕೆ ಸಾಧ್ಯ ಇದೆ? ಏನು ಮಾಡೋಕ್ಕೆ ಸಾಧ್ಯ ಇದೆ? ಒಬ್ಬ ಮೆಂಬರ್ ಏನು ಮಾಡೋಕ್ಕೆ ಸಾಧ್ಯ ಇದೆ? ಆ ಒಂದು ಉದ್ದೇಶದಿಂದ ನಾವು ಬಹಿಷ್ಕಾರ ಮಾಡಿದ್ವಿ ಸರ್. ಇದು ಸಂಬಂಧಪಟ್ಟ ಅಧಿಕಾರಿಗಳು ಈ ಭ್ರಷ್ಟ PDOನ ಸಸ್ಪೆಂಡ್ ಮಾಡ್ಬೇಕು ಸರ್. ಸಸ್ಪೆಂಡ್ ಮಾಡಿ ಈಗ ಗ್ರಾಮಕ್ಕೆ ಎಲ್ಲ ಮನೆ ಬಾಗಿಲಿಗೆ ಹೋಗಿ ಖಾತೆ ಮಾಡೋಕ್ಕಂತ ಸಮಸ್ಯೆ ಆಲಿಸಕ್ಕಂಥ PDO, ವಸ್ತು ಕೆಲಸ ಮಾಡೋಂಥ PDO ನಮ್ಮ ತ್ಯಾಮಗೌಡ ಪಂಚಾಯತಿಗೆ ಅವಶ್ಯಕತೆ ಬೇಕಾಗಿದೆ ಸರ್. ಸೊ ವೀಕ್ಷಕರೇ, ಸಾಕಷ್ಟು ಸಮಸ್ಯೆಗಳು ಇಲ್ಲಿ ಮಾತಾಡ್ತಾ ಉದ್ಭವ ಆಗ್ತಾ ಇರುವಂಥದ್ದು. ಕಾರ್ಯಕ್ರಮವನ್ನು ತುಂಬ ಉದ್ದಕ್ಕೆ ಹೇಳ್ಕೊಂಡು ಹೋದರೆ ತಾವು ಸಹ ಇದನ್ನು ಗಮನವಿಟ್ಟು ನೋಡೋದಿಲ್ಲ, ಸ್ಪಂದಿಸೋದಿಲ್ಲ. ಸೊ ಹಾಗಾಗಿ ಕಾಲದ ಮಿತಿ ಕಾರಣದಿಂದ ನಾವು ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಮಾತಾಡ್ತಾ ಇದ್ದೀವಿ. ಕಡೆಯದಾಗಿ ಇಲ್ಲಿ ಒಬ್ಬರು ವ್ಯಕ್ತಿ ವೃದ್ಧರು ಬಂದು ನಿಂತಿರುವಂಥದ್ದು. ಪಂಚಾಯಿತಿಯಲ್ಲಿ ಒಂದು ಸಮಸ್ಯೆ ತಗೊಂಡ್ಬಂದಿದ್ದಾರೆ. ಅವರ ಸಮಸ್ಯೆ ಏನು, ಯಾಕೆ ಮಾಡ್ತಾ ಇಲ್ಲ, ಎಷ್ಟು ದಿವಸದ ಒಂದು ಹೋರಾಟವನ್ನು ವೃದ್ಧರು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಹೋಗೋಣ. ಸರ್, ಈಗ ಪಂಚಾಯಿತಿಗೆ ಬಂದಿದ್ದೀರಾ, ಏನು ಕೆಲಸಕ್ಕೋಸ್ಕರ ಬಂದಿದ್ದೀರಾ, ಏನು ಸಮಸ್ಯೆ ನಿಮ್ಗೆ? ಸರ್, ಈಗ 11 ತಿಂಗಳಾಗೈತೆ ಖಾತೆ ಕೊಟ್ಟು. ಇದುವರೆಗೂ ಖಾತೆ ಮಾಡಿಲ್ಲ. ನಮ್ಮ ತಾಯರ ವಯಸ್ಸಾಗೈತೆ. ಇದುವರೆಗೂ ಇವಾಗ ಬನ್ನಿ ಅವಾಗ ಬನ್ನಿ ಅಂತ ಹಿಂಗೆ ಕಾರಣ ಹೇಳ್ಕೊಂಬತ್ತಲ್ಲ ಅವರೇ. ಖಾತೆ ಮಾಡಿಕೊಟ್ಟಿಲ್ಲ ಸರ್. ನಮ್ಗೆ ದಯವಿಟ್ಟು ಖಾತೆ ಮಾಡಿಸ್ಕೊಡ್ಬೇಕು ಅಂತ ನಾವು ಒಂದು ವಿಡಿಯೋದ ಮುಖಾಂತರ ಮಾತಾಡ್ತೀವಿ. ಖಾತೆ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅದೇನು ಅಕ್ರಮ ಖಾತೆನಾ? ಅಕ್ರಮ ಇಲ್ಲ. ಇವಾಗ ರಿಜಿಸ್ಟ್ರೂ ಮಾಡಿಸ್ಕೊಂಡಿದ್ದೀವಿ. ಅದು ಮೊದಲು ಈ ಖಾತೆ ಆಗೈತೆ. ಆ ಒಂದು ಖಾತೆ ಒಳಗೆ 4 ಜನ ಕುಂಡಿಸ್ಬೇಕು ಹೊಸ್ದಾಗಿ. ಅದು ರಿಜಿಸ್ಟ್ರ್ ಆಗಿದೆ. ಅದು ಅವಾಗ ಅಂತ ಹೇಳ್ತಲ್ಲ ಅವ್ರಿಗೆ ಕಾರಣ ಮಾಡಿಕೊಟ್ಟಿಲ್ಲ. ನಾವು ತಿರುಗಿ ಸಾಕಾಗೋಯ್ತು. ನಾವು ಹ್ಯಾಂಡಿಕ್ಯಾಪ್ಟು, ಅಜ್ಜಿ ವಯಸ್ಸಾಗೈತೆ. ಬಂದು ನಾವು ಇದು ಮಾಡಿದ್ರು ಏನು ಸಹ ಹೊಂದಿಸ್ತಾ ಇಲ್ಲ. ಖಾತೆನ
ಪೋಡಿ ಮಾಡ್ಕೊಳ್ಬೇಕಾ? ಅದು ನಾಲ್ಕು ಜನ ಜನಕ್ಕೆ ಒಂದು ಇದರಲ್ಲಿ 4 ಜನ ಕೂಡಿಸಬೇಕು. ಒಂದು ಖಾತೆನಲ್ಲಿ 4 ಜನಕ್ಕೆ ಕೂಡಿಸ್ಕೊಡ್ಬೇಕು. ರಿಜಿಸ್ಟರ್ ಆಗಿ ನಿಮ್ದೇ ಸ್ವತ್ತು, ಪಿತ್ರಾರ್ಜಿತ ಆಸ್ತಿ. ಆಸ್ತಿ. ಸೊ ಈಗ ಆ ಆಸ್ತಿಯ ಕೆಲಸ ಏನು ಪಾಣಿ ಕೆಲಸ ಇದೆ, ಆ ಕೆಲಸನ ಮಾಡ್ಕೊಡೋದಕ್ಕೆ ನಿಮಗೆ ಪಂಚಾಯತಿಲಿ ಏನಾದ್ರು ಹಣದ ಬೇಡಿಕೆ ಏನಾದ್ರು ಇಟ್ಟಿದ್ರಾ? ಇನ್ನೇನು ಹಣದ ಬೇಡಿಕೆ ಇಟ್ಟಿಲ್ಲ, ಅದು ಖಾತೆ ಮಾಡ್ಕೊಡ್ತಾರೆ ಇವಾಗ, ಅವಾಗ ಸತಾಯಿಸ್ತಾರೆ ಅವ್ರಿಗೆ. ದುಡ್ಡು ಏನಾದ್ರು ಕೊಡಿ ಆ ಥರ ಏನಾರು ಕೇಳಿದ್ರ? ಏನೇನು ಕೇಳಿಲ್ಲ, ಇರೋದು ಹೇಳಿ. ಸೊ ನಿಮಗೆ ಎಷ್ಟು ದಿವಸದಿಂದ ಇದು ಹೋರಾಟವನ್ನು ಮಾಡ್ತಾ ಇದ್ದೀರಾ? ಸರ್ ನಾವು ಅಲ್ಲಿ 11 ತಿಂಗಳಿಂದ ಓಡಾಟ ಮಾಡ್ತಾ ಇದ್ದೀವಿ. 11 ನಮ್ಮ ತಾಯಿಯರು ನಾವು ಇವತ್ತು ಬನ್ನಿ, ನಾಳೆಗೆ ಬನ್ನಿ, ನಾಡ್ದು ಬನ್ನಿ, ಇದೆ ಇದೆ ಅಷ್ಟೇ ಸರ್. ಸೊ ವೀಕ್ಷಕರೇ ನೋಡಿದ್ರಲ್ಲ, ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಬಗೆದಷ್ಟು ಭಂಡಾರ ಅನ್ನೋ ರೀತಿಯಲ್ಲಿ ಬರ್ತಾ ಇರುವಂಥದ್ದು. ತ್ಯಾಮಗೊಂಡ್ಲು ಗ್ರಾಮ ಪಂಚಾಯತಿನಲ್ಲಿ ಭ್ರಷ್ಟ ಅಧಿಕಾರಿಯನ್ನು ಕೂರಿಸ್ಕೊಂಡು ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ ಇಲ್ಲಿನ ಆಡಳಿತ ವರ್ಗ ಅನ್ನುವಂತಹ ಒಂದು ಇಂಡೈರೆಕ್ಟ್ ಆಗಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿನ ಒಂದು ಸದಸ್ಯರು ಹಾಗೆ ಮಾಜಿ ಅಧ್ಯಕ್ಷರು ಜೊತೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಸಹ ಒಂದು ಆಕ್ರೋಶವನ್ನು ಇಲ್ಲಿನ PDO ರೇಖಾ ಅವರ ಮೇಲೆ ಮಾಡ್ತಾ ಇರುವಂಥದ್ದು. ಅವರ ಎಲ್ಲರ ಅಹವಾಲು ಒಂದೇ, PDO ರೇಖಾ ಅವ್ರನ್ನ ಇಲ್ಲಿಂದ ವರ್ಗಾವಣೆ ಮಾಡಿ ಜನಪರವಾಗಿ ಕೆಲಸ ಮಾಡುವಂತಹ ನಿಷ್ಠಾವಂತ ಒಬ್ಬ ಅಧಿಕಾರಿಯನ್ನು ತಂದು ತ್ಯಾಮಗೊಂಡ್ಲು ಗ್ರಾಮ ಪಂಚಾಯತಿಗೆ ಕೊಡಬೇಕು. ಅಲ್ಲಿವರೆಗೂ ನಮ್ಮ ಈ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ. ಇವರಿಂದ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಅಭಿವೃದ್ಧಿ ಅಧಿಕಾರಿ ಅನ್ನೋರು ಬರೀ ಕೇವಲ ಹೆಸರಿಗೆ ಮಾತ್ರ ಇವರು ಅಭಿವೃದ್ಧಿ ಅಧಿಕಾರಿ. ಅಭಿವೃದ್ಧಿಯನ್ನು ಇವರು ಸ್ವಂತಿಕೆಗೆ ಮಾಡ್ಕೋತಾ ಇದ್ದಾರೆ ಹೊರತು ಜನರಿಗೆ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇವರನ್ನು ನಾವು ಬಹಿಷ್ಕರಿಸ್ತಾ ಇದ್ದೇವೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಸಾಮಾನ್ಯ ಸಭೆಗೂ ಸಹ ಹಾಜರಾಗದೆ ಪಂಚಾಯಿತಿಯ ಮುಂಭಾಗದಲ್ಲಿ ಸಾಕಷ್ಟು ಜನಪ್ರತಿನಿಧಿಗಳು ನಿಂತ್ಕೊಂಡು ಈ ಒಂದು ಏನು ಶಾಂತಿಯುತವಾದ ಪ್ರತಿಭಟನೆ ಅಂತ ಹೇಳ್ತೀವಿ ಅದನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ದೊಡ್ಡ ಮಟ್ಟಕ್ಕೆ ಹೋಗುತ್ತಾ ಅಥವಾ ದೊಡ್ಡ ಗಣ್ಯ ವ್ಯಕ್ತಿಗಳು, ರಾಜಕಾರಣಿಗಳು ಮಧ್ಯಪ್ರವೇಶ ಮಾಡಿ ಇಲ್ಲಿನ ಸಮಸ್ಯೆಗಳಿಗೆ ಒಂದು ಅಂತ್ಯವನ್ನು ಆಡ್ತಾರಾ ಅಂತ ಕಾದು ನೋಡೋಣ. ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ, ತ್ಯಾಮಗೊಂಡ್ಲು.